ಕಾಂಗ್ರೆಸ್ ಪಕ್ಷದ ಮುಖಂಡ, ಮಾಜಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಡಿಸಿ ಸಣ್ಣಸ್ವಾಮಿ ಅವರ ಮೇಲೆ ಪರಾಜಿತ ಕಾಂಗ್ರೆಸ್ ಎಂಎಲ್ಎ ಅಭ್ಯರ್ಥಿ ಮುರಳಿ ಮೋಹನ್ ದೈಹಿಕ ಹಲ್ಲೆ ನಡೆಸಿರುವ ಘಟನೆ ತೀವ್ರ ಖಂಡಿಸುವುದಾಗಿ ಕಾಂಗ್ರೆಸ್ ಮುಖಂಡ ರಂಗಯ್ಯ ಆಗ್ರಹಿಸಿದರು. ಡಿಸಿ ಸಣ್ಣಸ್ವಾಮಿ ಮೇಲೆ ನಡೆದ ದೌರ್ಜನ್ಯ ಅತ್ಯಂತ ಅಸಭ್ಯವಾಗಿದ್ದು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಖಂಡಿಸಿದರು. ಮುರಳಿ ಮೋಹನ್ ಗೇಟ್ ಬಳಿ ತಡೆದು ಏಕವಚನದಲ್ಲಿ ನಿಂದಿಸಿ ದೈಹಿಕ ಹಲ್ಲೆ ನಡೆಸಿರುವುದು ಭಯದ ವಾತಾವರಣ ನಿರ್ಮಿಸಿದೆ ಅಂತ ಹೇಳಿದರು. ಈ ಪ್ರಕರಣದಲ್ಲಿ ಮುರಳಿ ಮೋಹನ್ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ಮುಖಂಡ ರಂಗಯ್ಯ ಅವರು ಆಗ್ರಹಿಸಿದರು. ಅಂದರೆ 16ನೇ ತಾರೀಕು ಶುಕ್ರವಾರ 2026 ಉಸ್ತುವಾರಿ ಮಿನಿಸ್ಟ್ರು, ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಆಲೂರು ಸಕಲೇಶ್ವರ ಕಟ್ಟಾಯ ಜನಸಂಪರ್ಕ ಸಭೆ ಏರ್ಪಡಿಸಿದ್ರು. ಅದರಿಂದ ಆ ಸಭೆ ಬೆಳಗಿನಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ಆ ಸಭೆ ಯಶಸ್ವಿ ಆಯಿತು. ಜನರ ಕಷ್ಟ ಸುಖಗಳನ್ನು ಎಲ್ಲನೂ ಏನು ಪ್ರಾಬ್ಲಮ್ ಇತ್ತು ಎಲ್ಲ ಭಾರಿ ಕ್ಲೀನಾಗಿ ಜನಗಳ ಸಮಸ್ಯೆ ಆಲಿಸಿ ಸ್ವಲ್ಪ ಏನು ಇದ್ದಾವೆಲ್ಲ ಎಡ್ರು ತೊಡ್ಡರು ಇದ್ದಾವೆಲ್ಲನೂ ಕೆಲವು 3% ಎಲ್ಲ ಸರಿಯಾದವು. ಕೆಲವು ಇದ್ದಾವ ಅಂಥವು ಸ್ವಲ್ಪ ಎಲ್ಲ ತಹಸೀಲ್ದಾರರು ಮತ್ತು AC ಮತ್ತು DC ಇವರಿಗೆ ವರ್ಗಾಯಿಸಿದರು. ಆಮೇಲೆ ಸಾಯಂಕಾಲ 5 ಗಂಟೆ 5:15 ಗಂಟೆ ಟೈಮು ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ತಹಸೀಲ್ದಾರ ಮೀಟಿಂಗ್ ಹಾಲಿಗೆ ಎದ್ದು ಹೋಗ್ತಾರೆ. ಆ ಮೀಟಿಂಗ್ ಹಾಲಿಗೆ ಎದ್ದು ಹೋಗಬೇಕಾದ್ರೆ ಎಲ್ಲ ಅಧಿಕಾರಿಗಳು ಮತ್ತು ಕೃಷ್ಣ ಬೈರೇಗೌಡರು ಅದ್ರ ಜೊತೆಯ ಉಳಿದಂಥ ಲೀಡ್ರ್ಗಳೆಲ್ಲ ಹೋಗ್ತಾ ಇರ್ತಾರೆ. ಅವು ಒಳಗಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ DC ಸಣ್ಣಸ್ವಾಮಿಯವ್ರನ್ನ ಮುರಳಿ ಮೋಹನ್ ಅವರು ಕಾಂಗ್ರೆಸ್ ಮುಖಂಡರು ಈ ನಮ್ಮ DC ಸಣ್ಣಸ್ವಾಮಿಯವ್ರನ್ನ ಎದೆ ಹಿಡಿದು ಹಿಂದಕ್ಕೆ ತಳ್ಳಿ, ನೀನು ಯಾಕಪ್ಪ ಒಳಗೆ ಬರ್ತೀಯ, ನೀನು ಬರೋಂಗೆಲ್ಲ ಒಳಗೆ, ನೀನು ಇಲ್ಲೇ ಇರು ಅಂತ ಹೇಳಿ ಸ್ವಲ್ಪ ಅವ್ರ ಹತ್ರ ಯಾರ್ಯಾರು ಪುಡಾರಿ ಗಳು ಇಟ್ಕೊಂಡು ಅವರು ಎಲ್ಲ ಹಿಡಿದು ಹಿಂದಕ್ಕೆ ನೂಕ್ಬಿಟ್ಟು ಅವ್ರನ್ನ ಬಟ್ಟೆ ಎಲ್ಲನೂ ಹಿಡಿದು ಹರಿತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಆಲೂರು ತಾಲೂಕು ಪರಿಶಿಷ್ಟ ಜಾತಿ ವಿಭಾಗ ಅಧ್ಯಕ್ಷ H. ಸುರೇಶ್, ಮುಖಂಡರಾದ BS ಧರ್ಮಪ್ಪ, ಆನಂದ್, ವಸಂತ್ ಕುಮಾರ್ ಇತರರು ಉಪಸ್ಥಿತರಿದ್ದರು.